ನಾನೇ ಬೆಳ್ಕೊಂತೀನಿ, ನಾನೇ ತಿನ್ಕೋತೀನಿ ಅಂದ್ರೆ ಏನ್ರಿ ಮಾಡೋದು? 24 MLA 29 MP ಏನ್ ತಿಂತೀರಿ? ಅನ್ನದ ಋಣ ವರ್ಷಕ್ಕೆ 1080 ತುತ್ತು ಅನ್ನದ ಋಣವನ್ನ ತೀರಿಸಬೇಕು ಅಂತ ಹೇಳಿ ನಾನು ಕೂಡ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು. ವಿಶೇಷವಾಗಿ ಕಂಟೆಂಟ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಮುಡುಕುದರೆ ಜಾತ್ರೆಯಲ್ಲಿ ಇದ್ದೀನಿ. ಮುಡುಕುದರೆ ಜಾತ್ರೆಯಲ್ಲಿ ಇವತ್ತು ನಾನು ಮೈಸೂರು ಪ್ರತಾಪ್ ಅವರ ಚಪ್ರದಲ್ಲಿ ಇದ್ದೀನಿ. ಸೊ ಬನ್ನಿ, ವ್ಯಕ್ತಿ ಇದ್ರೆ ಅವನ್ನ ಪರಿಚಯ ಮಾಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಳ್ತೋಣ. ಸರ್ ನಮಸ್ತೆ. ನಮಸ್ತೆಪ್ಪ. ನೀವು ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ. ನಾನು ಭೂಮಿಪುತ್ರ ಚಂದನ್ಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ಮಣ್ಣಿನ ಮತ್ತು ಅನ್ನದ ಋಣ ತೀರಿಸುವ ಸಲುವಾಗಿ ಈ ರೈತ ಕಲ್ಯಾಣದ ಒಂದು ಸಂಘಟನೆ ಮುಖಾಂತರ ನಾಡಿನ ಸಮಸ್ತ ನನ್ನ ಅನ್ನದಾತ ದೇವರುಗಳ ಒಂದು 3 ಹೊತ್ತಿನ ಪ್ರತಿನಿತ್ಯದ ಅನ್ನದ ಋಣ, ಹಾಗೆ ತಿಂಗಳಿಗೆ 90 ಹೊತ್ತಿನ ಅನ್ನದ ಋಣ, ವರ್ಷಕ್ಕೆ 1080 ತುತ್ತು ಅನ್ನದ ಋಣವನ್ನ ತೀರಿಸಬೇಕು ಅಂತ ಹೇಳಿ ನಾನು ಕೂಡ ಈ ರೈತರ ಒಂದು ಕಾಯಕ ಮಾಡುವಂತ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ನನ್ನ ಸಹೋದರ ಅಂದ್ರೂ ತಪ್ಪಾಗ್ಲಾರ್ದು, ಇವತ್ತು ನಾನು ಕೂಡ ಅವ್ರು ಮಾಡ್ತಿರ್ತಕ್ಕಂಥ ಒಂದಷ್ಟು ನಿಜಕ್ಕೂ ಇಡೀ ಮನುಕುಲ ಮೆಚ್ಚುವಂಥದ್ದು. ಬಹುಶಃ ಇವತ್ತು ಇಲ್ಲಿ ನಾನು ಬಂದ್ಮೇಲೆ ಗೊತ್ತಾಯ್ತು, ಬಹುಶಃ ನನ್ಗೂ ಕೂಡ ಯಾವತ್ತು ಬಂದಿರ್ಲಿಲ್ಲ. ತಲಕಾಡಲ್ಲಿ ಇವತ್ತು ಒಂಥರ ಚಿನ್ನದ ನಿಕ್ಷೇಪನೆ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಇದು ನನ್ನ ಜೀವನದಲ್ಲಿ ಒಂದು ಸುದಿನ ಅಂತಾನು ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ ಸರ್, ವರ್ಷ ಬರ್ತೀರಾ? ಇದೇ ಫಸ್ಟ್ ಬರ್ತಲ್ಲ ಈ ಜಾತ್ರೆಗೆ? ಫಸ್ಟ್ ಟೈಮ್ ಅಪ್ಪ. ಯಾಕೆಂದ್ರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡಕು ಸರ್ವಜ್ಞ. ಸತತವಾಗಿ 10,000 ವರ್ಷಗಳಿಂದ ಮನುಕುಲದ ಹೊಟ್ಟೆ ಹಸಿವಿನ ಚೀಲವನ್ನ ತುಂಬಿಸ್ಕೊಂಡು ಬಂದಿರತಕ್ಕಂತ ನನ್ನ ಅನ್ನದಾತ ದೇವರುಗಳಿಗೆ, ಹಾಗೆ ಈ ಭಾರತದ ಆತ್ಮ, ಈ ದೇಶದ ಶಕ್ತಿ, ಈ ದೇಶದ ಕಲಿಯುಗದ ಕಾಮಧೇನು, ಈ ಮಣ್ಣಿನ ಪರಮಾತ್ಮ, ಇನ್ನೂ ನ್ಯಾಯ ನೀತಿ ಧರ್ಮ ಸತ್ಯ ಅಂತ ಏನಾದ್ರು ಉಳಿದಿದ್ರೆ ಅದು ನನ್ನ ರೈತರಿಂದ ಮಾತ್ರ. ಹಾಗಾಗಿ ಅಂತ ರೈತ ಪಾದಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಾನು ಪ್ರೀತಿಯಿಂದ ನಮಿಸ್ತೇನೆಪ್ಪ. ಇದು ನನ್ನ ಅನ್ನದಾತನ ಇವತ್ತು 84 ಲಕ್ಷ ಜೀವರಾಶಿಯಲ್ಲಿ ಬಹಳ ಅಪರೂಪದ ಜನ್ಮ, ಮಾನವ ಜನ್ಮ. ಇವತ್ತು ಈ ಮಾನವ ಜನ್ಮದ ಕುಲಕ್ಕೆ ಋಗ್ವೇದ ಕಾಲದಿಂದ ಅನ್ನ ಮತ್ತೆ ನಾಲಿಗೆ ರುಚಿಯನ್ನ ತೀರ್ಸ್ಕೊಂಡ್ ಬಂದಿರ್ತಕ್ಕಂಥವ್ರು ಅಂತ ರೈತನ ಮುಕುಟಮಣಿ, ಅಂತ ಈ ನನ್ನ ಬಸವಣ್ಣನ ನಿಜಕ್ಕೂ ಪದಗಳೇ ಸಾಲದು. ಅಂತ ವೃತ್ತಿಯಲ್ಲಿ, ಅಂತ ಸೇವೆಯಲ್ಲಿ ತೊಡಗಿಸ್ಕೊಂಡಿರತಕ್ಕಂತ ನಿಜವಾಗ್ಲೂ ನಮ್ಮ ಪ್ರಜುನೆ ಇವನ್ ಬಹುಶಃ ಜೀವನ ಸಾರ್ಥಕತೆ ಆಯ್ತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಓಕೆ ಸರ್, ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹೇಳಿದ್ರಿ ಜಾತ್ರೆಗೆ. ಸರ್ ಹೇಗೆ ಅನಿಸ್ತಾರೆ ಜಾತ್ರೆಗೆ ಬಂದಿರೋದು? ವೈಬ್ಸ್ ಹೇಗಿದೆ ಜಾತ್ರೆಯಲ್ಲಿ? ಬಹುಶಃ ನಾನ್ ಪದೇ ಹೇಳ್ತಾ ಇರ್ತೀನಿ, ನಮ್ ರೈತರಿಗೆ ಮೊದ್ಲು ಗೌರವ ಸಿಗ್ಬೇಕು. ಇವತ್ತು ಯಾರೋ ನಮ್ಮನ್ನ 200 ವರ್ಷ ಆಳು ಹೋಗಿದ್ರು, ಇವತ್ತು ನಮ್ಮವರೇ ನಮ್ ಕೇರಿಯವರೇ ನಮ್ ಬೀದಿಯವರೇ ನಮ್ಮನ್ನ ಆಳ್ತಿದ್ದಾರೆ. ಬಹುಶಃ ಎಲ್ಲೋ ಇವತ್ತು ಋಣದ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇದೆ. ಮೊದಲು ಈ ಮಣ್ಣಿನಲ್ಲಿ, ಈ ಮಣ್ಣಿನ ಮಕ್ಕಳಾದಂತ ನನ್ನ ರೈತರಿಗೆ ಗೌರವ ಸಿಗ್ಬೇಕು, ಬೆಲೆ ಸಿಗ್ಬೇಕು, ಮನ್ನಣೆ ಸಿಗ್ಬೇಕು. ನನ್ನ ರೈತರು ಕೂಡ ಇವತ್ತು ಕೋಟ್ಯಾಧಿಪತಿಗಳಾಗ್ಬೇಕು, ನನ್ನ ರೈತರ ಮಕ್ಕಳು ಕೂಡ ಬೆಳಿಬೇಕು. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇವತ್ತು ಈ ತಲಕಾಡಿನ ಒಂದು ರಾಸುಗಳ ಪ್ರದರ್ಶನಕ್ಕೆ ಬಂದಿದ್ದೀನಿ. ಬಹುಶಃ ನನಗೆ ಅನ್ಸತ್ತೆ, ನಿಜಕ್ಕೂ ಇದೆಲ್ಲೋ ಒಂದ್ ಕಡೆ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕೆಂದ್ರೆ ನಾನು ಪದೇ ಕೂಗಿ ಹೇಳ್ತಾ ಇದ್ದೆ, 2030 ನಂತರ ಈ ಭೂಮಿ ಮೇಲೆ ಏನಾದ್ರು ಉಳಿಯುವಂತ ಒಂದೇ ಒಂದು ಕ್ಷೇತ್ರ ಅಂತ ಏನಾದ್ರು ಇದ್ರೆ ಅದು ಕೃಷಿ ಕ್ಷೇತ್ರ ಅಂತ ಹೇಳಿ. ಬಹುಶಃ 2030 ನಂತರ ಈ ಭೂಮಿ ಮೇಲೆ ಸೆಲೆಬ್ರಿಟೀಸ್, ಹೀರೋಸ್ ಅಂತ ಏನಾದ್ರು ಇನ್ನು ಜೀವಂತವಾಗಿದ್ರೆ ಅದು ನನ್ನ ರೈತರು ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ. ಓಕೆ ಸರ್, ರೈತರಿಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರಿ ಸರ್, ಯಾವ ಕಾರಣಕ್ಕೆ ಕಡಿಮೆ ಆಗ್ತಾ ಹೋಗ್ತಿದೆ ಸರ್? ಅಪ್ಪ, ಈಗ ನಮ್ ಸರ್ಕಾರನು ರೈತರಿಗೆ ಮಣ್ಣಾಗ್ತಾ ಇದೆ, ನಮ್ಮ ಸಮಾಜನೂ ಕೂಡ ರೈತರಿಗೆ ಮಣ್ಣಾಗ್ತಿದ್ದಾರೆ, ಕಡೆಗಣಿಸ್ಕೊಂಡೇ ಬರ್ತಿದ್ದಾರೆ. ಬಹುಶಃ ಇವತ್ತು ನಾನು ಆಗ್ಲೇ ಹೇಳ್ದೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ. ನಮ್ಮ ಹತ್ರ ಕೋಟಿನೇ ಇರ್ಬೋದು, ಈಗ ನಮ್ಮ ಹತ್ರನೂ ಕೋಟಿ ಇದೆ, ಇಲ್ಲಿ ಇರೋರ್ತಾವೆಲ್ಲವೂ ಹಣ ಇದೆ. ಆದ್ರೆ ಯಾರು ಕೂಡ ಹಣನೇ ಒಗ್ಗರಣೆ ಹಾಕೊಂಡು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ತಿನ್ಬೇಕು ಅಂದ್ರೆ ಅನ್ನನೇ ಬೇಕು, ಕಾಳುನೇ ಬೇಕು, ಕಡ್ಡಿನೇ ಬೇಕು. ಒಂದ್ ಕೆಲ್ಸ ಮಾಡೋಣ, ನಾಳೆ ನನ್ನ ಅನ್ನದಾತರು ನಾನೇ ಬೆಳ್ಕೊಂತೀನಿ, ನಾನೇ ತಿನ್ಕೋತೀನಿ ಅಂದ್ರೆ ಏನ್ರಿ ಮಾಡೋದು? ಈ ರಾಜ್ಯದ 224 MLA 29 MP ಏನ್ ತಿಂತೀರಿ? ಏನ್ ಮಾಡ್ತೀರಿ? ಇವತ್ತು 7 ಕೋಟಿ ಜನ ಇದ್ದಾರೆ. ನಾಳೆ ನನ್ ರೈತ ಹೋಗಿ ಉಟ್ಲಿಲ್ಲ ಬೆಳಿಲಿಲ್ಲ ಅಂದ್ರೆ ನಾವೇನ್ ತಿನ್ನೋದು? ಬಹುಶಃ ಮೊದಲು ಈ ಸಮಾಜ ಅರ್ಥ ಮಾಡ್ಕೋಬೇಕಾಗತ್ತೆ, ಈ ಜಗತ್ತಿಗೆ ಅನ್ನ ಕೊಟ್ಟ ಅನ್ನದಾತನ ಋಣದಲ್ಲಿ ನಾವು ಬದುಕ್ತಿದ್ದೀವಿ ಎಂಬ ಒಂದು ಸತ್ಯವನ್ನ ಅರಿತು
ಆ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ, ನಾಳೆಯಿಂದನಾದ್ರೂ ನನ್ನ ರೈತರ ಬದುಕಲ್ಲಿ ಒಂದು ಹೊಸ ಬೆಳಕು, ಒಂದು ಹೊಸ ಜೀವನ, ಅವ್ರಿಗೂ ಕೂಡ ಸಮಾಜದಲ್ಲಿ ನಾಲ್ಕರಂತೆ ಬದುಕುವಂತ ಒಂದು ಘನತೆ ಬದುಕನ್ನ ಕಲ್ಪಿಸ್ಕೊಡ್ಲಿ ಅಂತಾನು ಕೂಡ ನಾನು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್.